ಇಂದ್ರಮ್ಮ ಮನೆ ಜೋಯಿಷರು ಜಾತಕನೇ ನೋಡಿಲ್ವಾ ಅಥವಾ ಅವ್ರ ಗಮನಕ್ಕೆ ಇದೆಲ್ಲ ಬರಲಿಲ್ವಾ? ನಮ್ಮ ಸುಬ್ಬು ಜಾತಕಕ್ಕೂ ಶ್ರೀವಳಿ ಜಾತಕಕ್ಕೂ ಹೊಂದಾಣಿಕೆ ಆಗ್ತಿಲ್ವಲ್ಲ. ಹಾಗಾದ್ರೆ ನಮ್ಮ ಸುಬ್ಬುಗೆ ಹೊಂದಿಕೆ ಆಗೋ ಜಾತಕ ಯಾವುದು? ಅವನ ಗಣಕರ ಬಲ ಯಾರ ಜೊತೆ ಇದೆ? ಮೇಡಮ್, ನಾವಿವ್ರಂಗೆ ಜೋಡಿ ಆಗ್ತೀವಿ. ಇವ್ರೆ ಇಲ್ಲಿ ಬನ್ನಿ ನೀವು. ಹಾಂ, ಬಂದೆ. ಇವನ್ ಯಾಕೆ ಹಿಂಗೆ ಹೇಳ್ಬಿಟ್ಟ? ನಾವಿಬ್ರು ಜೋಡಿನೇ ಅಲ್ಲ ಅನ್ನೋ ಥರ ಮಾತಾಡ್ಬಿಟ್ಟ. ಶಿವೋ, ತಟ್ಟಿ ಕಣೆ ನೀನು. ನಿಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿಲ್ವಲ್ಲ, ಈಗಲೇ ಜೋಡಿ ಆಗಕ್ಕೆ ಹೇಗೆ ಸಾಧ್ಯ ಅಂತ ಅವನ ಮಾತಿನ ಅರ್ಥ. ಮೊದಲೇ ಅವನಿಗೆ ನಾಚಿಕೆ ಸ್ವಭಾವ. ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರೆ. ಹಾಗ ನಾನು ಹುಚ್ಚಿ ಏನೇನೋ ಅನ್ಕೊಂಡ್ಬಿಟ್ಟೆ. ಅವ್ನು ಬರೀ ಬಾಯಿ ಮಾತಿಗೆ ಹಿಂಗೆ ಹೇಳಿದಕ್ಕೆ ನಂಗೆ ತಡ್ಕೊಳಕ್ಕಾಗ್ಲಿಲ್ಲ. ಏನೋ ಅಪ್ಪಿತಪ್ಪಿ ಏನಾದರೂ ನನ್ನಿಂದ ದೂರ ಆಗ್ಬಿಟ್ರೆ ನಾನು ಬದುಕಲೇ ಇಲ್ಲ. ಅವನೇ ನನ್ನ ಜೀವ ಅನ್ಕೊಂಡಿದ್ದೀನಿ, ಅವನ ಮೇಲೆ ಜೀವ ಇಟ್ಕೊಂಡಿದ್ದೀನಿ. ಸಚ್ಚ, ಏನಮ್ಮ ನೀನು ಬಿಡ್ತು ಅನ್ನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಅಲ್ಲಮ್ಮ, ನಿನಗೂ ಅವನಿಗೂ ಮದುವೆ ಗೊತ್ತಾಗಿದೆ, ಡೇಟು ಫಿಕ್ಸ್ ಆಗಿದೆ ಅಂಥದ್ರಲ್ಲಿ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ? ಮದುವೆ ಆದಮೇಲೆ ನಿಮ್ಮ ಜೀವನ ಸುಖವಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಏಯ್, ಹೇಳೋದನ್ನು ಸರಿಯಾಗಿ ಹೇಳೋಕ್ಕಾಗಲ್ವಾ ನಿನಗೆ? ನಾನು ಹೇಳಿದೆ ಮೇಡಮ್. ಏನಿಲ್ಲ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯ ನನ್ನ ಹತ್ರನಾ? ಏನು ಮೇಡಮ್ ಅದು? ಅದನ್ನ ಮಾತಾಡೋದಕ್ಕೆ ತಾನೇ ಆ ಕಡೆ ಕರ್ಕೊಂಡು ಹೋಗ್ತಾ ಇರೋದು. ಬಾ ನೀ ನನ್ನ ಜೊತೆ. ನಮ್ಮ ಸುಬ್ಬುಗೆ ಜೊತೆಯಾಗಿ ಯಾರು ಬರ್ತಾರೆ? ಜೀವನ ಪೂರ್ತಿ ಅವನ ಜೊತೆ ಯಾರು ಹೆಜ್ಜೆ ಇಡ್ತಾರೆ? ಭಗವಂತ, ಎಲ್ಲ ನಿನ್ನ ಕೈಯಲ್ಲೇ ಇದೆ. ನಮ್ಮ ಸುಬ್ಬು ಜೀವನದಲ್ಲಿ ಏನು ನಡ್ಸಕ್ಕೆ ಹೊರಟಿದೆಯಾ ತಂದೆ, ಒಂದು ಗೊತ್ತಾಗ್ತಿಲ್ಲ. ಎಲ್ಲ ನೀನೇ ನೋಡ್ಕೋಬೇಕು. ಅಲ್ಲಿ ನಾನು, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗಳು ನೆಮ್ಮದಿಯಾಗಿ ಇದ್ಬಿಡ್ತೀವಮ್ಮ. ಆಮೇಲೆ ತಿಂಗಳ ನಿನ್ನ ಹೆಸರಲ್ಲಿ ಆ ದೇವ್ರಿಗೆ ದೀಪ ಹಚ್ತೀನಮ್ಮ. ಮನೇನಾ? ನೋಡು ನೋಡು ನೋಡು, ಮನೆನ ಅಂತೀಯ? ನನಗೆ ಮನೆ ಮೇಲೆ ಆಸೆ ಇಲ್ಲ ತಾಯಿ, ನನಗೆ ಯಾವ ಮನೆ ಮೇಲೂ ಆಸೆ ಇಲ್ಲ. ನೋಡು, ನಾಳೆ ದಿನ ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಧನಲಕ್ಷ್ಮಿ ಬದಲಾಗ್ಬಿಡ್ಬೋದು. ಅಂದರೆ ಅತ್ತೆ ನಾದಿನಿಯರ ಮಧ್ಯೆ ಜಗಳ ಶುರುವಾಗ್ಬಿಡ್ಬೋದು. ಈಗ ನೋಡು, ಧನಲಕ್ಷ್ಮಿ ನನ್ನ ಜೊತೆಗಿದ್ದಾಳೆ ಅಂದರೆ ಇಲ್ಲಿ ನೀನು, ಕಾರ್ತಿಕೇಯ, ಅವರಪ್ಪ ಅಮ್ಮ ನೆಮ್ಮದಿಯಾಗಿ ನಮ್ಮ ಸಂಸಾರ ಆನಂದ ಸಾಗರ ಅನ್ಕೊಂಡು ಇರ್ಬೋದು. ಇಲ್ಲಾಂದ್ರೆ ಕಷ್ಟ ಆಗುತ್ತಲ್ವಾ? ಯೋಚನೆ ಮಾಡು. ಅಯ್ಯೋ ಕಾಂತಮ್ಮಮ್ಮಿ, ಈ ಮನೇಲಿ 100 ಜನ ಇದ್ರು ನನಗದು ಸಮಸ್ಯೆನೇ ಆಗಲ್ಲ. ಹಂಗಂತೀಯ? ಆದರೂ ನಾನು ಈ ಮನೆಗೆ ಸೊಸೆ ಆಗಿ ಬಂದಮೇಲೆ ನಮ್ಮ ಅಪ್ಪನ ಹತ್ರ ಮಾತಾಡಿ ನಿಮ್ಗೊಂದು ಮನೆನ ಬಿಡಿಸ್ಕೊಡ್ತೀನಿ. ಅದಕ್ಕೆ ಬಾಡಿಗೆ ಬೋಗ್ಯ ಅಂತ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೆಮ್ಮದಿಯಾಗಿರಿ. ಭಾಗ್ಯಲಕ್ಷ್ಮಿ, ಇವಾಗ ಹೋಗ್ಬಿಟ್ವಾ? ಆದ್ರೆ ಈ ಮನೆಗೆ ಸೇರೋದು ಒಳಗಡೆ ಬರ್ತೀಯಲ್ಲ, ಇವಾಗ ಆಡಿದ ಮಾತು ನಿನ್ ತಲೆಯಲ್ಲಿರ್ಬೇಕು. ಅವ್ರು ನನ್ನ ಹರಿಸ್ತೀನಿ. ಸರಿ. ಅರಮನೆಯಲ್ಲಿರ್ಬೇಕು ಅಂತ ಕನಸ್ಕಂಡೆ, ಆದ್ರೆ ನನಗೆ ದಕ್ಕಿದ್ದು ಬಾಡಿಗೆ ಬೋಗ್ಯ ಎರಡೂ ಇಲ್ಲದೆ ಇರೋ ಅಂತ 60 ಅಲ್ಲ 30 ಸೈಟು. ಆ ಸೈಟಲ್ಲಿ ಕಟ್ಟಿರೋ 2 ಬೆಡ್ರೂಮಿನ ಮನೆ.
ಅಮೃತ ಕುಡಿಬೇಕು ಅಂತ ಆಸೆ ಪಟ್ಟೆ, ಕೊನೆಗೆ ಈ ಮನೆಯಲ್ಲಿ ವಿಶಾಲು ಕಡೆದ ಮಜ್ಜಿಗೆಯೇ ಗತಿ. ಇದೇನು ಕಡಿಮೆನಾ? ಬೆಂಗಳೂರಲ್ಲಿ ಒಂದು ಸ್ವಂತದ್ದು ಅಂತ ಮನೆ ಇರೋದು ಏನು ಕಡಿಮೆ ವಿಷಯ ಅಲ್ಲ ಕಾಂತ. ಅದೇ ಜೋಶಲ್ಲಿ ವಾರ್ಸು ನೆಲ. ದೇವ್ರೆ, ನೀನು ಸನ್ನಿಧಿಯಲ್ಲೇ ನನ್ನ ಹುಡುಗನಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ಧೈರ್ಯ ಕೊಡು. ಮೇಡಮ್, ಏನು ಧ್ಯಾನ ಮಾಡ್ತಿದ್ದೀರಾ? ಅಲ್ಲ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕರ್ಕೊಂಬಂದು ಸುಮ್ಮನೆ ನಿಂತಿದ್ದೀರಲ್ಲ. ಸುಮ್ಮನೆ ನಿಂತ್ಕೊಂಡಿಲ್ವೋ, ಪ್ರಪೋಸ್ ಮಾಡೋಕ್ಕೆ ಧೈರ್ಯ ತಗೋತಾ ಇದ್ದೀನಿ. ಮದುವೆ ಫಿಕ್ಸ್ ಆಗಿದ್ರು, ಮದುವೆ ಆಗ್ತಿರೋ ಹುಡುಗ ಇವನೇ ಅಂತ ಗೊತ್ತಿದ್ರು ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ ಯಾಕಿಷ್ಟು ಭಯ ಆಗ್ತಾ ಇದೆ? ಮೇಡಮ್, ಅದೇನು ಯೋಚನೆ ಮಾಡ್ತಿದ್ದೀರಾ, ಏನು ಅಂತ ಹೇಳಿ. ಏನೋ ಸುಬ್ಬು, ಹಿಂಗೆ ಅರ್ಜೆಂಟ್ ಮಾಡ್ಬೇಡ. ಹಿಂಗೆ ಅರ್ಜೆಂಟ್ ಮಾಡಿದ್ರೆ ನಾನು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ, ನಿನ್ನ ಅದೆಲ್ಲ ಮರ್ತೋಗುತ್ತೆ ಅಷ್ಟೇ ನನಗೆ. ಆಯ್ತಾಯ್ತಾಯ್ತಾಯ್ತು, ಸರಿ. ನೋಡು ಸುಬ್ಬು, ಅಪ್ಪ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಸ್ವಲ್ಪ ಭಯ ಆಯಿತು. ಆದರೆ ಅದಾದಮೇಲೆ ಅಪ್ಪ ಬಂದು ನನ್ನ ಹತ್ರ ಅವರೇ ಮಾತಾಡಿದ್ರು. ಆದರೆ ಇದೆಲ್ಲದಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಒಂದು ಹುಡುಗ ಇದ್ದಿದ್ದ ವಿಷಯ ನಿನಗೆ ಗೊತ್ತು. ನಾನು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅವನೇ ನನ್ನ ಜೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಆದರೆ ನಾವು ಸಾಲಿಗ್ರಾಮಕ್ಕೆ ಹೋದಾಗ ನಾನು ನನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅನ್ನೋ ಸತ್ಯ ನನಗೆ ಗೊತ್ತಾಯಿತು.